ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ. ಹಾಂ ರೀ ಸರ್, ನಮಗೊಂದು ಮಾರುತಿ ಸುಜುಕಿ ಒಮ್ಮೆನ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ. ಹೌದು ಸರ್, ಹೌದು. ಏನೈತೆ ರೀ ಸರ್ ಮಾಡಲು? 2015 ಅದು. 15 ಮಾಡಲು. 2015 ಹೌದು. ಓಕೆ ಸರ್. ಓನರ್ ಎಷ್ಟಾಗಿದ್ರೆ ಗಾಡಿಗೆ ತಾವು? ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್. ಹೌದ್ರಾ? ಹ್ಮ್. ಓಕೆ. ರನ್ನಿಂಗಲ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರ್ ಓಡಿರೋದು? 75,000 ಓಡಿದೆ. ಜೆನ್ಯೂನ್ ರನ್ನಿಂಗ್ ಶೋರೂಮ್ ಹಿಸ್ಟ್ರಿ 75,000. 75,000 ಹೌದು. ಓಕೆ. ಆ್ಯಂಡ್ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದು ಸರ್? ಇನ್ಶೂರೆನ್ಸು? ರನ್ನಿಂಗ್ ಎಲ್ಲ ಉಂಟು ಸರ್, ಹೌದು. ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೇವೆ. ಇವಾಗ ಲ್ಯಾಪ್ಸ್ ಆಗಿದೆ ಮಾಡಿಕೊಡ್ತೀರಾ? ಹೌದು ಹೌದು. ಓಕೆ. ಟೈರ್ ಕಂಡೀಷನ್ ಯಾವ ಥರ ಇದೆ ಸರ್? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ? 70% ಉಂಟು. 70% ತನಕ ಟೈರ್ ಐತ್ರಿ? ಹೌದು. ಓಕೆ. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಇದೆ? ಶೋರೂಮ್ ಕಂಡೀಷನ್ ಸರ್, ಅದು ಮಾತಾಡ್ಲಿಕ್ಕಿಲ್ಲ ಗಾಡಿ ಬಗ್ಗೆ. ಓಕೆ. ಇಂಜನ್ ಬಂದುಬಿಟ್ಟು ಶಿವಲ್ಡ್ ಇಂಜನ ಏನು ಕೆಲಸ ಆಗಿದೆ ಇಂಜನ್ದು? MPFI. ಓಕೆ ಸರ್. ಇಂಜನ್ MPFI ಓಕೆ. ಅಂದರೆ ಇಂಜನ್ ಕೆಲಸ ಮಾಡಿಸಿದ್ರೆ ಶಿವಲ್ಡ್ ಇಂಜನ? ಇಲ್ಲ ಇಲ್ಲ, ಅದು ಓಪನ್ ಮಾಡಿದೆ, ಅದು ಒಳ್ಳೆ ಸರ್ವಿಸ್ ಆಗುತ್ತೆ ಮಾಡಿ ಮೇಂಟೈನ್. ಹೌದಾ? ಹ್ಞೂ. ಓಕೆ ಸರ್. ಗಾಡಿಗೆ ಏನಾದರೂ LPG ಹಾಕ್ಸಿದ್ರೆ ಏನು ಪ್ಯೂರ್ ಪೆಟ್ರೋಲ್ ಮಾತ್ರ ಅಲ್ಲಿ ಓಡ್ತಾ ಇದೆಯಾ? ಒರಿಜಿನಲ್ ಪೆಟ್ರೋಲ್. ಹೌದಾ? ಹ್ಞೂ. ಓಕೆ. ಮೈಲೇಜ್ ಎಲ್ಲ ಏನು ಬರ್ಬೋದು ಸರ್? 15+ ಬರ್ತದೆ. ಹ್ಞೂ. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗು ಗಾಡಿಗೆ ಬಂಪರು, ಕ್ಯಾರಿಯರು? ಬಂಪರ್ ಎಲ್ಲ ಉಂಟು, ಗಾರ್ಡ್ ಉಂಟು, ಕ್ಯಾರಿಯರ್ ಇಲ್ಲ. ಹೌದಾ? ಹ್ಞೂ. ಓಕೆ ಸರ್. ಇದು 5 ಸೀಟ್ರ್ ವೆಹಿಕಲ್ಲ 7+1 8 ಸೀಟ್ರ್ 8 ವೆಹಿಕಲ್ಲ? ಸೀಟರ್ 8 ಸೀಟರ್ ಟೋಮಿನಿ RC ಎಂಟ್ರಿ. ಹಾಂ. ಓಕೆ. ಸಿಸ್ಟಮ್ ಇದೆಯಾ ಮ್ಯೂಸಿಕ್ಕು? ಈ ಸಿಸ್ಟಮ್ ಇಲ್ಲ ಸರ್ ಅದರಲ್ಲಿ. ಹೌದಾ? ಹ್ಞೂ. ಓಕೆ ಸರ್. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರಾಸಸ್ಸು, ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಕೆಲಸ ಇದ್ರೆ ಫುಲ್ ಒರಿಜಿನಲ್ ಗಾಡಿ. ನಾನ್ ಆಕ್ಸಿಡೆಂಟ್ ವೆಹಿಕಲ್ಲ? ಅವಶ್ಯ ವೆಹಿಕಲ್ ಹೌದು. ಓಕೆ ಸರ್. ಇವಾಗ ಗಾಡಿಗೆ ರೇಟ್ ಅಂತ ವಿಷಯ ಬಂದಾಗ ಇವಾಗ ಏನು ಹೇಳ್ತೀರಿ ಸರ್, ಏನು ಕೋಟ್ ಮಾಡ್ತೀರಾ ಈ ರೇಟ್ ಗಾಡಿಗೆ? ಇದು 275 ಉಂಟು ಸರ್ ಗಾಡಿ. 2,75,000 ನೀವು ರೇಟ್ ಹೇಳಕತ್ತೀರಿ? ಹೌದು ಹೌದು ಹೌದು. ಓಕೆ ಸರ್. ಮಾಡಲು 15 ಮಾಡಲು ಸಿಂಗಲ್ ಓನರಲ್ಲಿ ಇರೋದು ವೆಹಿಕಲ್ಲು? ಹೌದು ಹೌದು ಹೌದು, ಒಳ್ಳೆ ಗಾಡಿ. ಓಕೆ ಸರ್. ಕೂಡ ರೇಟ್ ಏನೈತೆ ಸರ್ ನಿಮ್ಮದು? ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ಕೊಡ್ತೀರಿ ನೆಗೆಶ್ಬಿಲ್ಲು? ಫೈನಲ್ 265ಕ್ಕೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೇವೆ, ಮತ್ತು ಬ್ಯಾಟ್ರಿ ಕೂಡ ಹೊಸ್ತು ಹಾಕಿದ್ದೇವೆ. ಹೌದಾ? ಹೌದು. ಓಕೆ. 65 ಕೊಡ್ತೀರಿ ಹೇಳಕತ್ತಿದ ರೇಟು. 275 ಹೇಳಕತ್ತೀರಿ. ಒಂದು 10,000 ರೂಪಾಯಿ ನೆಗೆಶ್ಬಲ್ ಮಾಡ್ಕೊಂಡ್ಬಿಟ್ಟು ಇನ್ಶೂರೆನ್ಸ್ ಕೂಡ ಪ್ರೆಸ್ ಮಾಡಿ ಕೊಡ್ತೀರಾ? ಹೌದು 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 ಹೌದು. 65ಕ್ಕೆ ಮಾಡಿಕೊಡ್ತೀರಾ? 2,65,000ಕ್ಕೆ ಗಾಡಿ ಕೊಡ್ತೀರಾ? ಹ್ಞೂ, ಗಾಡಿ ಕೊಡ್ತೇವೆ. ಓಕೆ. ಇದು ಫೈನಲ್ ರೇಟ್ ಆಗಿರುತ್ತೆ ಏನು ಸರ್? ಇನ್ನು ಬಂದರೆ ಹತ್ತಿರ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದಾ? ಇಲ್ಲ ಸರ್, ಇದರಲ್ಲಿ ಏನಿಲ್ಲ, ಅದು ಒಳ್ಳೆ ರೇಟ್, ಅದು ಸಿಗುದಿಲ್ಲ ಸಿಂಗಲ್ ಮಾರ್ಕೆಟಲ್ಲಿ ಎಲ್ಲಿ ಕೂಡ. ಓಕೆ. ಹೌದು. ಓಕೆ. ಇನ್ನೊಂದು 5,000 ರೂಪಾಯಿ ನೆಗೆಶ್ಬಲ್ ಆಗ್ಬೋದಾ? ಅಂದರೆ 260ಕ್ಕೆ ಮಾಡಿಕೊಡ್ತೀರಾ? ಇಲ್ಲ ಸರ್, ಇನ್ಶೂರೆನ್ಸ್ ಕಟ್ಟಿ ಕೊಡ್ತೇವೆ, ಮತ್ತು ಬ್ಯಾಟ್ರಿ ಕೂಡ ಹಾಕಿದ್ದೇವಲ್ಲ, ಅಲ್ಲಿಗೆ ಆಯ್ತು 10,000 ರೂಪಾಯಿ. ಹೌದು. ಓಕೆ ಸರ್. ನೋಡಿ ಇನ್ನೊಂದು ಸ್ವಲ್ಪ ಆದಷ್ಟು ನೋಡಿ, ನಮ್ಮ ಕಡೆಯಿಂದ ಬಂದರೆ ಆದಷ್ಟು ಇನ್ನೂ ಸ್ವಲ್ಪ ಸ್ಮಾಲ್ ಆಗಿ ನೋಡಿ. ಆಯ್ತು 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 ಆಯ್ತು. ಓಕೆ. ತಮ್ಮದು ಗಾಡಿ ಇರೋದು ಲೊಕೇಶನ್ ಸರ್? BC ರೋಡ್, ಮಂಗಳೂರು BC ರೋಡ್. ಹೌದಾ? ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಇದೆ ನಂಬರ್ ಸರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದಾಗ. ಆಯ್ತು ಆಯ್ತು ಆಯ್ತು.